ಸೊ ಗಾಯ್ಸ್ ಫೈನಲಿ ನಾನು ಇವತ್ತು ಲೈಕ್ ಹೆಲ್ಮೆಟ್ಗೆ ಮೈಕ್ ಹಾಕ್ಕೊಂಬಂದಿಲ್ಲ. ಸೊ ಅಡಾಪ್ಟರ್ ಬೇರೆ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಹಿಂಗೆ ಡೈರೆಕ್ಟ್ ಶೂಟ್ ಮಾಡ್ತಾಯಿದ್ದೀನಿ. ನನ್ನ ತಮ್ಮ ತರ್ತಾಯಿದ್ದಾನೆ ಆ್ಯಕ್ಚುಲಿ. ಸೊ ಹೀಗೆ ಹೇಳ್ತಾ ನಾವೀಗ ಬಂದಿರೋದು ಎಲ್ಲಿಗೆ ಅಂತ ಗೊತ್ತಲ್ಲ. ಇವತ್ತು ನಾವು ಬಂದಿರೋದು ಭೈರತ್ ರಣಗಲ್ ಮೂವಿಗೆ. ಸೊ ಒಳಗೆ ಹೋಗೋಣ, ನೋಡೋಣ. ಅಲ್ಲಿ ಆ್ಯಕ್ಚುಲಿ ಸೆಲೆಬ್ರೇಷನ್ಸ್ ಸ್ಟಾರ್ಟ್ ಆಗಿದೆ. ಅರ್ಲಿ ಮಾರ್ನಿಂಗ್ 6 o'clock ನಾನು ನರ್ತಕಿ ಮುಂದೆ ಇದ್ದೀನಿ. ಸೊ ಸೆಲೆಬ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಹೋಗಿ ನೋಡೋಣ, ಹೋಗಲು ವಿಸಿಟ್ ಹಾಕ್ಬಿಟ್ಟು ಹೇಗೆ ನಡೀತದೆ ಏನಂತ ನೋಡೋಣ ಬನ್ನಿ. ಸೊ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಧನುಷ್. ನಿಮಗಿನ್ನ ಬ್ಯಾಕ್ಗ್ರೌಂಡ್ ಸಕ್ಕತ್ತಾಗಿ ಕೇಳಿಸಿದೆ ಅಂದ್ಕೊತೀನಿ. ಏನಕ್ಕೆ ಅಂದರೆ ಭೈರತ್ ರಣಗಲ್ ಮೂವಿಯಿಂದ ಈಗ ಹೊರಟೆ. ಒಬ್ಬ ಎಂಥ ಮೂವಿಗೂ ನರ್ತನ ಮಾಡಿರೋದು. ಇಷ್ಟು ಟೈಮ್ ತೊಗೊಂಡು ಮಾಡಿದ್ಮೇಲೂ ಒಂದು ವರ್ತ ವಾಚ್ ಅಂತ ಹೇಳ್ತಾರಲ್ಲ, ಆ ಥರ ಮೂವಿಗಳು. ಯಪ್ಪ, ಅಲ್ಟಿಮೇಟ್ ಮೂವಿ ಅಂತಾರೆ ಗೊತ್ತಾ. ಸೊ ಮೂವಿ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಇವತ್ತಿಂದ ಬೆಳಗ್ಗೆದ್ದು ದಿನಾಚರಿಗಳು ಏನೇನಾಯಿತು, ಎಂಥ ಕತೆ ಏನು. ನಾನು ಈಗ ಎಲ್ಲಿದ್ದೀನಿ, ಮೆಜೆಸ್ಟಿಕಲ್ಲಿ ಇದ್ದೀನಿ. ಈಗ ಮೆಜೆಸ್ಟಿಕಲ್ಲಿ ಫುಲ್ ಟ್ರಾಫಿಕ್, ಬಟ್ ಆದರೂ ಹೋಗಲೇಬೇಕಲ್ಲ, ಏನು ಮಾಡೋದು ಗೊತ್ತಲ್ಲ ನಿಮಗೆ. ಹೋಗಬೇಕು, ಮಾಡಬೇಕು, ಎಲ್ಲ ಮಾಡಬೇಕು. ಇಲ್ಲಿ ಮೆಜೆಸ್ಟಿಕ್ ಫುಲ್ ಟ್ರಾಫಿಕಲ್ಲಿ ನಿಂತಿದ್ದೀನಿ ಈಗ. ಸೊ ನೋಡೋಣ, ಇಯರ್ಫೋನ್ಸ್ನ ಕನೆಕ್ಟ್ ಮಾಡಿಕೊಂಡು ಈ ಟ್ರಾಫಿಕಲ್ಲಿ ಯಾವಾಗ ಹೋಗ್ತೀನೋ ಏನು ಕತ್ತೀನೋ ದೇವ್ರೆ ನಿನ್ನ ಕಾಪಾಡಬೇಕಪ್ಪ. ಇವಾಗ ನಾವು ಕನೆಕ್ಟೆಡ್ ಟು ಬೋಟ್ ರಾಕರ್ಸ್. ಇಲ್ಲಿ ಟ್ರಾಫಿಕಲ್ಲಿ ದಾಟ್ಬಿಟ್ರೆ ಹಬ್ಬ ದಾಟಾಯಿತು ಬ್ರಾಸ್, ಬಾಯ್ಸ್ ದಾಟಾಯಿತು. ಸೊ ನಾನು ಹೇಳೋದಿಷ್ಟೇ, ನಾನು ಈ ವ್ಲಾಗ್ ಮಾಡೋದ್ರಿಂದ ನಾನು ಯಾವುದೇ ಎಡಿಟ್ ಮಾಡಲ್ಲ. ಸೊ ಡೈರೆಕ್ಟ್ ನಾನು ಹಾಗೆ ಅಪ್ಲೋಡ್ ಮಾಡ್ತೀನಿ. ಯಾವುದೇ ಎಡಿಟಿಂಗ್ ಇರೋಲ್ಲ, ಏನಿಲ್ಲ. ಈ ಸಿಗ್ನಲಲ್ಲಿ ಸುಮ್ಮನೆ ನಿಂತಿದ್ದಾಗ ಏನು ಮಾತಾಡೋಕ್ಕಿರಲ್ವಲ್ಲ. ಸೊ ಅವಾಗ ಅದು ಮಾತ್ರ ಕಟ್ ಮಾಡಿ ಹಾಕ್ತೀನಿ. ಸೊ ನೀವು ಭೈರತ್ ರಣಗಲ್ ಮಾರ್ನಿಂಗ್ ಏನಾಯಿತು ಅಂದರೆ, ನಾನು ಇದನ್ನು ಮೈಕ್ ಇನ್ಪುಟ್ನೇ ತೊಗೊಂಡೋಗಿರಲಿಲ್ಲ, ಹಾಗೆ ಬಂದುಬಿಟ್ಟಿದ್ದೀನಿ ಇವತ್ತು ಮಾರ್ನಿಂಗ್ ಅರ್ಜೆಂಟಲ್ಲಿ. ಗೋಪ್ರೋನ ಚಾರ್ಜ್ಗೆ ಹಾಕಿದ್ದೀನಿ, ಬಟ್ ಮೈಕ್ ಇನ್ಪುಟ್ನ ನಾನು ಚಾರ್ಜ್ಗೆ ಹಾಕಿರಲಿಲ್ಲ, ಹಂಗೆ ಬಂದುಬಿಟ್ಟಿದ್ದೀನಿ. ಸೊ ಏನಾಗಿದೆ ಅಂದರೆ, ಮೈಕ್ ಇನ್ಪುಟ್ ಇಲ್ಲದೆ ಬರೀ ಹಂಗೆ ರಾಗಾಗಿ ಗೋಪ್ರೋನ ಇಟ್ಕೊಂಡು ಶೂಟ್ ಮಾಡೋದಾಗಿದೆ. ಬೆಳಗ್ಗೆಲ್ಲ ಫುಲ್ ಮಳೆ ಬರಬೇಕಾದ್ರೆ, ಇವಾಗ ನೋಡಿದ್ರೆ ಫುಲ್ಲು ಬಿಸಿಲು, ಸೂರ್ಯ ಮುಖಕ್ಕೆ ಹೊಡಿತಾವನೆ. ಏನು ಮಾಡೋದು, ನಮ್ಮ ಬೆಂಗಳೂರು ವೆದರು ಅಷ್ಟು ಸೈಕ್. ಯಾವಾಗ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಶಿವಣ್ಣ ಯಾವಾಗ ಯಾವ ಥರ ಮೂವಿ ಮಾಡ್ತಾರೆ ಅಂತ ಗೊತ್ತಿಲ್ಲಲ್ಲ, ಹಂಗೆ ನೋಡಿ. ಎಂಥ ಮಾಸ್ ಮೂವಿ ಗೊತ್ತಾ, ಅದು ಮಸ್ಟ್ ವಾಚ್ ಮೂವಿ ಇದು. ನೀವು ಒಂದೊಂದು ಸೀನ್ ಕೂಡ ನೆಕ್ಸ್ಟ್ ಲೆವೆಲಲ್ಲಿದೆ ನಿಜ ಹೇಳ್ಬೇಕಂದ್ರೆ. ಎಸ್ಪೆಷಲಿ ಸೆಕೆಂಡ್ ಬರುತ್ತೆ ನೋಡಿ, ಇಂಟರ್ವಲ್ ಬ್ಲಾಕು. ಅಬ್ಬಾ, ಅದು ಇಂಟರ್ವಲ್ ಬ್ಲಾಕ್ ಅಂದರೆ ದ ಹಿಸ್ಟ್ರಿ ಕ್ರಿಯೇಟ್ಸ್. ಅದು ಇಂಟರ್ವಲ್ ಬ್ಲಾಕ್ ಅಂತ ಮಾಡಿರೋ ಸೀನ ಇದುವರೆಗೂ ಯಾವುದೇ ಮೂವಿಲೂ ಮಾಡಿಲ್ಲ ಅದನ್ನು. ಅಂಥ ಇಂಟರ್ವಲ್ ಬ್ಲಾಕ್ ಇರೋದು. ಏನು ನೋಡ್ತೀರ ಬೇರೆ ಮೂವೀಸ್ನ, ಬಂದು ನೋಡಿ ಕನ್ನಡ ಸಿನಿಮಾನ ಹೆಂಗೆ ತೆಗ್ದವ್ರೆ. ಕಂಟೆಂಟ್ ಬೇಕಾ, ಕಂಟೆಂಟ್ ಇದೆ. ಆ್ಯಕ್ಷನ್ ಬೇಕಾ, ಆ್ಯಕ್ಷನ್ ಇದೆ. ಕ್ರೇಜ್ ಬೇಕಾ, ಕ್ರೇಜ್ ಇದೆ. ನಿಮ್ಗೇನು ಬೇಕು ಹೇಳಿ ಆ ಫಿಲಮ್ ಎಲ್ಲ ಇದೆ ಅದರಲ್ಲಿ. ಬರೋದು ನೋಡಿ ಭೈರತ್ ರಣಗಲ್ ಟೈಟಲ್ ಟ್ರ್ಯಾಕ್. ನಾನು ಹೋಗಿದ್ದು ನರ್ತಕಿಲಿ, ಟೈಟಲ್ ಟ್ರ್ಯಾಕ್ ಮಾತ್ರ ರವಿ ಬಸ್ರಿಗಂತೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದು ನೆಕ್ಸ್ಟ್ ಲೆವೆಲ್ ಮಾತ್ರ ಇದೆ. ಯಾವುದು ಟೈಟಲ್ ಟ್ರ್ಯಾಕ್ ಮಾತ್ರ ಎಷ್ಟು ಸೈಕ್ ಅಂದರೆ ಅಷ್ಟು ಸೈಕ್ ಇದೆ. ವಾಹ್,
ಈಗ ನಾನು ಹೋಗ್ತಾ ಇದ್ದೀನಿ, ನಾವು ಏನತ್ತು ಮೆಜೆಸ್ಟಿಕ್ ಮೇಲೆ ಹೋಗ್ತಾ ಇದ್ದೀನಿ ಮನೆಗೆ. ನಮ್ಮ ಮನೆ ಮಾಗಡಿ ಮೇನ್ ರೋಡಲ್ಲಿ ಸಿಗುತ್ತೆ. ಸೊ ಅಡ್ರೆಸ್ ಎಲ್ಲ ಈಗಲೇ ಹೇಳೋದು ಬೇಡ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನಿನ್ನೆ ಕಂಗುವಾ ಮೂವಿದು ರಿವ್ಯೂ ಅಪ್ಲೋಡ್ ಮಾಡಿದ್ದೆ, ನೋಡಿಲ್ಲ ಅಂದರೆ ಹೋಗಿ ನೋಡಿ ಹೇಗಿದೆ ಏನು ಅಂತ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಯಾರು ಕಂಗುವಾ ಮೂವಿ ನೋಡಿದರೆ ನಿಮ್ಮ ಅಭಿಪ್ರಾಯಗಳು ತಿಳಿಸಿ. ಈ ವ್ಲಾಗ್ ಬರೋದು ಇವತ್ತು ಸಾಯಂಕಾಲ ಆಗ್ಬೋದು ಪ್ರಾಬಬ್ಲಿ, ನೋಡೋಣ ಯಾವಾಗ ಬರುತ್ತೆ ಅಂತ. ಯಾವಾಗ ಆಗುತ್ತೋ ಟೈಮು ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ಇದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ಮೇಲೆ ಲೇಟ್ ಆಗ್ತಿದೆ ಯಾಕೋ ವೀಡಿಯೋಸ್ ಎಲ್ಲ, ಲಾಸ್ಟ್ 2 ವೀಡಿಯೋಸ್ ಕೂಡ ಲೇಟ್ ಆಯಿತು. ಸೊ ಇನ್ಮೇಲಿಂದ ಟೈಮ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ನಾನು, ಯಾವುದು ಲೈಕ್ ಭೈರತನಗಲ್ದು ಥಿಯೇಟ್ರದ್ದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಮತ್ತು ಅಲ್ಲಿ ಫ್ಯಾನ್ಸ್ ಕ್ರೇಜು, ಪಟಾಕಿ ಹೊಡೆದಿದ್ದು. ಇವರು ನಿಜ ಹೇಳ್ಬೇಕಂದ್ರೆ 8:15 ಬಂದಿದ್ದೀನಿ ನಾನು. 8:12 ಫುಲ್ ರೋಡ್ ಬ್ಲಾಕ್ ಮಾಡಿ ಪಟಾಕಿ ಹೊಡಿತಾವ್ರೆ. ಏನು ಹೇಳಪ್ಪ, ಆ ರೇಂಜು ಶಿವಣ್ಣನ ಕ್ರೇಜ್ ಅಂದರೆ. ಹತ್ತತ್ರ ಏನೇ ಒಂದು 10 ಲಾಂಗ್ಗಳು ತಂದಿದ್ರು, ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಲಾಂಗ್ಗಳು ತಂದಿದ್ರು. ಅದು ಮಾತ್ರ ಕ್ರೇಜಿ ಆಗಿತ್ತು ನೋಡೋಕ್ಕೆ ಸ್ಕ್ರೀನ್ ಮುಂದೆ. ನಿಜ ಸ್ಕ್ರೀನಿಂದ ಯಾರು ಈ ಕಡೆ ಇಳ್ದಲ್ಲ ಅಂದ್ಕೊಳ್ಳಿ. ಸ್ಟಾರ್ಟಿಂಗ್ ಎಂಟ್ರಿಯಿಂದ ಹಿಡಿದು ಮಿಡಲ್ವರೆಗೂ, ಅಪ್ಪ ಇಂಟರ್ವಲ್ವರೆಗೂ ಹಬ್ಬ ಹೂಫ್. ಮಿಡಲ್ ಅಂತಲೇ ಬರುತ್ತೆ ಯಾಕೋ. ಇಂಟರ್ವಲ್ ಬ್ಲಾಕ್ ಮಾತ್ರ ನೋಡಿದ್ರೆ ಈ ಜನ್ಮ ಸಾರ್ಥಕ. ನೀನು 150 ರೂಪಾಯಿ ಕೊಟ್ಟೋಗಿದ್ದಿ ಫಿಲಮ್ಗೆ ಅಷ್ಟೇ. ನಾನು ಯಾವ್ದು ಲೈಕ್ ಏನು ಬೇರೆ ಮೂವೀಸ್ಗೆಲ್ಲ 450 550 ಹಂಗೆ ಕೊಡಬೇಕಾಗುತ್ತೆ. ಬಟ್ 150 ಕೊಟ್ಟೋಗಿದೆ ಅಷ್ಟೇ ಫಿಲಮ್ಗೆ. 150 ರೂಪಾಯಿ ಏನಕ್ಕೂ ಸಾಲಲ್ಲ. ಇನ್ನು 1000 ರೂಪಾಯಿ ಕೊಟ್ಟರು ನೋಡೋಂಥ ಫಿಲಮ್ ಇದು. ಎಲ್ಲ ಪೈಸಾ ವಸೂಲ್ಗುರು, ಪೈಸಾ ವಸೂಲ್ ಅಂತಾರಲ್ಲ ಆ ಥರ ಪೈಸಾ ವಸೂಲು ಎಲ್ಲ ಆಗುತ್ತೆ ಅಂದರೆ. ಇಂಟರ್ವಲ್ ಬ್ಲಾಕ್ ಬರುತ್ತೆ, ಸ್ಕ್ರೀನೇ ಅರ್ಧೋಗುತ್ತೆ, ಸ್ಕ್ರೀನೇ ಧಗ ಅಂತ ಉರಿತಾ ಇರುತ್ತೆ. ಥಿಯೇಟ್ರಲ್ಲಿ ಇಂಟರ್ವಲ್ ಬ್ಲಾಕಲ್ಲ ಅಂತ ಯಾರು ಕೂತ್ಕೊಂಡೆಲ್ಲ ಅನ್ಕೋಬಿಡಿ. ನಮ್ಗೇನು ಬೇಕಿತ್ತು ಅದನ್ನು ಇಟ್ಟಿದ್ದಾರೆ ನರ್ತನವರೇ, ನಿಮ್ಗೊಂದು ದೊಡ್ಡ ಹ್ಯಾಟ್ಸ್ ಆಫು. ನಿಮ್ಮ ಹತ್ರ ಇಷ್ಟೊಂದು ಟ್ಯಾಲೆಂಟ್ಗಳು ಇಟ್ಕೊಂಡು ಯಾಕಿನ್ನ ನೀವು ಫಿಲಮ್ ಮಾಡ್ತಾಯಿಲ್ಲ ನಂಗೆ ಅದು ಅರ್ಥ ಆಗ್ತಿಲ್ಲ. ಅಯ್ಯೋ, ಯಾರ್ಯಾರೋ ಬರ್ತಾರೆ, ಯಾವ್ಯಾವುದೋ ಫಿಲಮ್ ಮಾಡ್ತಾರೆ. ಬಟ್ ಫಿಲಮ್ ಬಗ್ಗೆ ಮಾತಾಡಬಾರ್ದು, ಏನಕ್ಕೆ ಅಂದರೆ ಎಲ್ಲರೂ ಕಷ್ಟಪಟ್ಟೆ ಮಾಡ್ತಾರೆ ಆರ್ಟಿಸ್ಟ್ಗಳು. ಅವ್ರದ್ದು ಒಂದು ಕಲೆ ಅಂತ ಇರುತ್ತೆ. ಸೊ ಅವ್ರು ಕಷ್ಟಪಟ್ಟು ಮಾಡೋದ್ರಿಂದ ನಾವು ಅದನ್ನು ತಿರಸ್ಕರಿಸ್ಬಾರ್ದು. ಎಲ್ಲ ಮೂವೀಸು ನೋಡಬೇಕು, ಹಾಗಂತ ಬಂದಿದ್ದೆಲ್ಲ ನೋಡಬಾರ್ದು. ಬೆಳಗ್ಗೆ ನಾನು ಅಪ್ಪಂಕಲ್ಲಿ ಬೈಸ್ಕೊಂಡೆ, ದಿನ ಒಂದೊಂದು ಫಿಲಮ್ಗೆ ಹೋಗ್ತೀನಿ ಅಂತ. ನಿನ್ನೆ ನೋಡಿದ್ರೆ ಕಂಗುವಾ, ಇವತ್ತು ನೋಡಿದ್ರೆ ಭೈರತನಗಲ್ಲು. ದಿನ ಒಂದೊಂದು ಥಿಯೇಟ್ರಲ್ಲಿ ಹೋಗಿ ಕೂತ್ಕೊ ಅಂತ ನಪ್ಪ ಮಕ್ಕ ಹೋಗಿತಾರೆ. ಏನು ಮಾಡೋದು, ಬೈಸ್ಕೊಂಡು ಮಾಡ್ಕೊಂಡು ಬರಬೇಕು. ಕಂಟೆಂಟ್ಗೋಸ್ಕರನೋ ಇಲ್ಲ ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಬರಲೇಬೇಕಲ್ವಾ. ಏನೋ ಗೊತ್ತಿಲ್ಲ, ಮೂವಿಗೆ ಬಂದರೆ ಏನೋ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ, ಏನೋ ಒಂಥರ ಮನೆಯಲ್ಲಿ ಫ್ರಸ್ಟ್ರೇಷನ್ ಲಾಚ್ ಆಗುತ್ತೆ, ಒಂಥರ ಏನೋ ನೆಮ್ಮದಿ ಮೂವಿಗೆ ಬಂದರೆ. ಅದೇನು ಶೋಕಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂಥರ ನೆಮ್ಮದಿ ನಿಜ ಹೇಳ್ಬೇಕಂದ್ರೆ. ಏನೋ ಅದೇ ನನಗೆ ಇಲ್ಲಿ ಗೂಗಲ್ ಮ್ಯಾಪ್ ಬಂದು ನಂಗೆ ಇದಕ್ಕೆ ತೋರಿಸಿದೆ ತುಮಕೂರು ಮೇಲೆ ಹೋಗಿ ಅಂತ. ಬಟ್ ತುಮಕೂರು ರೋಡ್ಗೆ ಹೋದರೆ ಜಾಲಿ ಕ್ರಾಸ್ ಮೇಲೆ ಹೋಗಬೇಕಾಗುತ್ತೆ. ಸೊ ಅದಕ್ಕೆ ನಾನು ಲುಲ್ಲು ಮಾಲ್ ಮುಂದೆ ಬಂದೆ. ದ ಬಿಗ್ಗೆಸ್ಟ್ ಹೈಪರ್ ಮಾರ್ಕೆಟ್ ಆಫ್ ದ ಬ್ಯಾಂಗ್ಳೂರ್ ಇಲ್ಲಿದೆ ನೋಡಿ, ಲುಲ್ಲು ಮಾಲ್ ಇದೆ. ಲುಲ್ಲು ಮಾಲ್ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ ಹೇಗಿದೆ ಅಂತ, ಬಟ್ ಆದಷ್ಟು ಟ್ರೈ ಮಾಡಿದ್ದೀನಿ ತೋರ್ಸೋಕ್ಕೆ. ನೋಡೋಣ, ಅದೇ ಲುಲ್ಲು ಮಾಲು. ನಾನೀಗ ಹೋಗ್ತಾ ಇರೋದು ಲುಲ್ಲು ಮಾಲ್ ಮುಂದೆನೇ. ಇಲ್ಲಿ ಎಳ್ನೀರು ಚೆನ್ನಾಗಿರುತ್ತೆ ನೋಡಿ, ಅಲ್ಲಿ ಎಳ್ನೀರು ಇದೆಯಲ್ಲ, ಅಲ್ಲಿ ಎಳ್ನೀರು ಇಟ್ಟಿದ್ದ ಹಿಂದ್ಗಡೆ ಲುಲ್ಲು ಮಾಲ್ ಎದುರುಗಡೆ. ಅಲ್ಲಿ ಎಳ್ನೀರು ಯಾವಾಗ ನೋಡಿದ್ರೆ 20 ರೂಪಾಯಿ ಇರುತ್ತೆ, ದೊಡ್ಡ ಇಟ್ಟಿದೆ 40 ರೂಪಾಯಿ ಇಡ್ತಾನೆ. ಅದು ವೇರಿಯೇಷನ್ ಆಗ್ತಾ ಇರುತ್ತೆ ಸೀಸನ್ಗೆ ತಕ್ಕಂತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ 20 to 25 ರೂಪೀಸಲ್ಲಿ ಇರುತ್ತೆ. ನೀರು ಮಾತ್ರ ಚೆನ್ನಾಗಿರೋದು ಕೊಡ್ತಾರೆ, ಲೈಕೇನು ತಣ್ಣಗಿರುತ್ತೆ. ನಾನು ನೋಡಿ ನಂದೇನು ಅವತಾರ ಅಂದರೆ, ಮಾರ್ನಿಂಗ್ ಬಂದು ಗೋಪ್ರೋ ಫುಲ್ ಚಾರ್ಜ್ ಖಾಲಿ ವೀಡಿಯೋ ಮಾಡೋಷ್ಟರಲ್ಲಿ. ಆ ರೇಂಜ್ಗಿದೆ ಅವರು. 1 ನಿಮಿಷ ಕೂತ್ಕೊಳ್ಳೋಕೆ ಆಗ್ತಿಲ್ಲ ಅಂತೇಳಿ ಸ್ಕ್ರೀನಿಂದ ಕೆಳಗೆ ಬಂದು 1 ನಿಮಿಷ. ಇದು ಬಂತು ಯಾವುದು ಭೈರತನಗಲ್ ಟೈಟಲ್ ಟ್ರ್ಯಾಕ್ ಬರುತ್ತೆ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲೇ. ಒಂದು ಟೀಮ್ ಬಂದಿತ್ತು ಗುರು, ಯಪ್ಪ ಸ್ಟೇಜ್ನ ಅಲ್ಲಾಡಿಸ್ಬಿಟ್ರು. ನಾವು ಶಿವಣ್ಣ ನೋಡಿದ ಟೀಮ್ನ ನೋಡಿದಾಗ ಗೊತ್ತಿಲ್ಲ, ಬಟ್ ಅವ್ರಿಗಂತೂ ಒಂದು ಅಪ್ರಿಸಿಯೇಷನ್ ಇದ್ದೇ ಇರುತ್ತೆ. ಅವ್ರು ಯಾರು ಅಂತ ಗೊತ್ತಿಲ್ಲ, ಇಫ್ ಇನ್ ಕೇಸ್ ವೀಡಿಯೋ ನೋಡ್ತಿದ್ರೆ ಅವ್ರಿಗೊಂದು ದೊಡ್ಡ ಅಪ್ರಿಸಿಯೇಷನ್ ಇದ್ದೇ ಇರುತ್ತೆ. ಸೊ ಇಷ್ಟೇ. ಈ ನನ್ನ ಜೊತೆ ಬಂದಿದ್ದು ನನ್ನ ತಮ್ಮ ಬಂದಿದ್ದ, ಸೋಹನ್ ಅಂತ, ನನ್ನ ಕಸಿನ್, ನಮ್ಮ ದೊಡ್ಡಪ್ಪನ ಮಗ. ನನ್ನ ಫ್ರೆಂಡ್ ಮಾಮೂಲಿ ಗೊತ್ತಲ್ಲ ಸೋಮೇಶ್, ಅವನು ಅಂದ್ರೆ ಎಲ್ಲೋದ್ರೂ ಇದ್ದೇ ಇರ್ತಾನೆ. ಮೂವಿಗೆ ಹೋದ್ರೂ ಇರ್ತಾನೆ, ಆಚೆ ಹೋದ್ರೂ ಇರ್ತಾನೆ. ಹಂಗಂತ ಕೆಲ್ಸಕ್ಕೆ ಹೋಗೋದು ಕಡೆ ಎಲ್ಲ ಬರೋಕ್ಕಾಗಲ್ಲ, ಬಟ್ ಎಲ್ಲಿ ಬರ್ತಾನೋ ಅಲ್ಲೆಲ್ಲ ಬರ್ತಾ ಇರ್ತಾನೆ. ಸೊ ನಂಗೆ ಇಲ್ಲಿಂದ ದಾರಿ ಗೊತ್ತು, ಸೊ ಮ್ಯಾಪ್ ಆಫ್ ಮಾಡೋದು ಬೆಟರ್ ಅಂದ್ಕೊತೀನಿ. 1 ಸೆಕೆಂಡ್. ಇಲ್ಲೊಂದು ದಾರಿ ಗೊತ್ತು, ಆಫ್ ಮಾಡೋಣ. ಈಗ ನಾನು ಎಂಟ್ರಿ ಕೊಟ್ಟೆ ಮಾಗಡಿ ರೋಡ್ಗೆ, ದಾರಿಗೆ. ಇಲ್ಲಿಂದ ಹತ್ರ ಆಗುತ್ತೆ, ಇನ್ನೇನು ಬಂದ್ಬಿಟ್ಟು ಹತ್ತತ್ರ ಮನೆಗೆ. ಈಗ ಹೋಗಿ ಮಲಗಬೇಕು. ರಾತ್ರಿ ಎಲ್ಲ ಇನ್ನೂ ಮಲಗಿಲ್ಲ, ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮೂವಿಗೆ ಹೋಗಿರೋದು. ಹಂಗೆ ಸ್ವಲ್ಪ ಲೇಟಾಗಿ ಆಫೀಸ್ ಬಿಟ್ಟು. ಸೊ ನಾನು ಹೋಗಿದ್ದೆ 2 ಶೋಗೆ ಹೋಗಿದ್ದೆ. ಒಂದು 6 ಗಂಟೆ ಶೋಗೊಂದು ಹೋಗಿದ್ದೆ, 10:30 ಶೋಗೊಂದು ಹೋಗಿದ್ದೆ. 6 ಗಂಟೆ ಶೋ ಒಂದು ಅಬ್ರಾಗೋಗಿತ್ತು. ಏನು ಕೇಳಿಸು ಇಲ್ಲ, ಏನು ನೋಡೂ ಇಲ್ಲ.
ಇದೇನೋ ಪೇಪರ್ ಹಾಕ್ತಾರಲ್ಲ, ಆ ಪೇಪರೇ ಫುಲ್ಲು ತುಂಬೋಗಿತ್ತು. ಇನ್ನು ನಾನು ಇದಕ್ಕೆ ಬಂದಿದ್ದು ಯಾವುದು 10:30 ಶೋ ಅಲ್ಲಿ ಎಲ್ಲ ಫ್ಯಾನ್ಸ್ ಅಂದರೆ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದಿದ್ದರು. ಸೊ ಅದು ನೋಡಿ ಖುಷಿ ಆಯಿತು, ಫ್ಯಾಮಿಲಿ ಆಡಿಯನ್ಸು ಮೂವಿ ನೋಡೋಕೆ ಬಂದಿದ್ರಲ್ಲ ಅಂತ. ಸೊ ಅದೊಂದು ಖುಷಿ ವಿಚಾರ, ಫ್ಯಾಮಿಲಿ ಆಡಿಯನ್ಸು ಫಸ್ಟ್ ಶೋ ನೋಡೋಕೆ ಬಂದಿದ್ದಾರೆ ಅಂತ. ತುಂಬ ಜನ ಏನೋ ವುಮೆನ್ಸ್ ಇದ್ದರು. ಸೊ ಐ ರೆಸ್ಪೆಕ್ಟ್ ದಮ್, ಅವ್ರಿಗೊಂದು ಅಪ್ರಿಸಿಯೇಷನ್ ಇದ್ದಿರಬೇಕು. ಈ ಬಿಗ್ ಬಾಸ್ ಮೇಲೆ ನಂತರ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾರಲ್ಲ ಕೆಲವೊಬ್ಬರು, ಆ ಥರ ವುಮೆನ್ ಕಾರ್ಡ್ ಯಾರು ಪ್ಲೇ ಮಾಡ್ತೀರಾ ಇಲ್ಲಿ. ಆಮೇಲೆ ವುಮೆನ್ ಕಾರ್ಡ್ ಪ್ಲೇ ಮಾಡಿಕೊಂಡು ವ್ಯೂಸ್ ತೊಗೊತಾನಂತೆಲ್ಲ ಇದು ಮಾಡಬೇಡಿ. ಸೊ ಅಷ್ಟೇ. ಓಕೆ, ಈಗ ಸ್ವಲ್ಪ ಮೂವಿ ಬಗ್ಗೆ ಮಾತಾಡೋಣ. ಮೂವಿ ಬಗ್ಗೆ ನಾನೇನು ಮಾತಾಡಿಲ್ಲ, ಸುಮ್ಮನೆ ಮೇಲೆ ಹೇಳಿದ್ದೆ. ಎಲ್ಲನೂ ಒಂದು ಡಿಪಾರ್ಟ್ಮೆಂಟಿಂದ ಮಾತಾಡ್ಕೊಂಬರೋಣ. ನನ್ನ ಮನೆಗೆ ಹೋಗಿಸಲು ಸೊತ್ತಾಗುತ್ತೆ. ಸೊ ಅಲ್ಲಿ ತನಕ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆನೂ ಮಾತಾಡೋಣ, ಯಾವ್ಯಾವ ಡಿಪಾರ್ಟ್ಮೆಂಟ್ ಹೇಗೆ ವರ್ಕ್ ಆಗಿದೆ ಅಂತ. ಫಸ್ಟ್ ಬರೋದೇ ಮೂವಿ ಅಂದ ತಕ್ಷಣ ಆ್ಯಕ್ಟರ್ಸ್ ನಮ್ಮ ಶಿವಣ್ಣ ಕೇಳಬೇಕಾ? ನಮ್ಮ ಶಿವಣ್ಣ ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡಿಬಿಡ್ತಾರೆ. ಇಲ್ಲಿ ನೋಡಿ, ಕಂಗುವ ಹಾಕಿದ್ದಾರೆ ಇಲ್ಲಿ, ಕಂಗುವ ಮತ್ತು ಅಮರನ್. ನಾನು ಈ ಥಿಯೇಟ್ರಿಗೆ ನಾನು ಹೋಗಬೇಕು ಅಂತ ಹೇಳ್ತಾ ಇದ್ದು. ಅಂಜನ್ ಮೆಜೆಸ್ಟಿಕ್ಕಿಂದ ಈ ಕಡೆ ಬರ್ತಾ ಇದ್ದಂಗೆ ಸಿಗುತ್ತೆ. ಇಲ್ಲಿ ಈಗ ಅಂಜನ್ ಸಿಗುತ್ತೆ, ಮುಂದಕ್ಕೆ ಹೋದರೆ ಪ್ರಸನ್ನ ಸಿಗುತ್ತೆ, ಅದಕ್ಕೆ ಮುಂದಕ್ಕೆ ಹೋದರೆ ವೀರ ಸಿಗುತ್ತೆ, ಅದಕ್ಕೆ ಮುಂದಕ್ಕೆ ಹೋದರೆ ವಿಕ್ಟ್ರಿ ಸಿಗುತ್ತೆ. ವಿಕ್ಟ್ರಿಗಿಂತ ಮುಂದಕ್ಕೆ ಹೋದರೆ ಅಲ್ಲಿ ಗೊಲ್ರಟ್ಟೆಯಲ್ಲಿ ವೆಂಕಟೇಶ್ವರ ಸಿಗುತ್ತೆ. ಇನ್ನು ಸ್ವಲ್ಪ ಬಂದು ಈ ರೈಟಿಗೆ ತೊಗೊಂಡ್ರೆ ಮೋಹನ್ ಸಿಗುತ್ತೆ. ಯಾವ್ಯಾವ ಮೂಲೆಯಲ್ಲಿ ಮೋಹನಿಂದ ಮುಂದಕ್ಕೆ ಹೋದರೆ ಮಾರುತಿ ಸಿಗುತ್ತೆ. ರಾಜಗೋಪಾಲ್ ನಗರ. ನಿಮ್ಗೆ ಯಾವ್ಯಾವ ಥಿಯೇಟ್ರ್ ಯಾವ್ಯಾವ ಮೂಲೆಯಲ್ಲಿದೆ ಅಂತ ಗೊತ್ತು, ಬೇಕಾದ್ರೆ ಡೀಟೇಲ್ಸ್ ಬೇಕಾದ್ರೆ ಕೆಳಗಡೆ ಕಾಮೆಂಟ್ ಹಾಕಿ ಕೊಡುವ ಡೀಟೇಲ್ಸ್, ಯಾವ ಥಿಯೇಟ್ರಿಗೆ ಹೆಂಗೆ ಹೋಗಬೇಕು ಅಂತ. ಅಷ್ಟೇ. ಸರಿ, ಈಗ ಮೂವಿ ಬಗ್ಗೆ ಮಾತಾಡೋಣ. ಜಾಸ್ತಿ ಬೇರೆ ಪಿಟ್ಟಿಲೆಲ್ಲ ಕುಯ್ಯೋದು ಬೇಡ. ಮೂವಿಗೆ ಬಂದರೆ ಫಸ್ಟು ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಿದ್ದೆ. ಶಿವಣ್ಣಂದು ಡಾಕ್ಟರ್ ಶಿವರಾಜ್ ಕುಮಾರ್, ಅವ್ರಿಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅಂತ ಏನಕ್ಕೆ ಅಂತಾರಂತ ಫಿಲಮ್ ನೋಡಿ ಗೊತ್ತಾಗುತ್ತೆ. ಅವ್ರ ಆ್ಯಕ್ಟಿಂಗೆಲ್ಲ ಡಾಕ್ಟ್ರೇಟ್ ಮಾಡಿಬಿಟ್ಟವ್ರು. ಬೇರೆಯವರೆಲ್ಲರೂ ಒಂದೊಂದು ಸಬ್ಜೆಕ್ಟಲ್ಲಿ ಡಾಕ್ಟ್ರೇಟ್ ಮಾಡಿದ್ರೆ, ಇವ್ರು ಆ್ಯಕ್ಟಿಂಗೆಲ್ಲ ಡಾಕ್ಟ್ರೇಟ್ ಮಾಡೋರು ಅಂಥ ಮನುಷ್ಯ ಅವರು. ಆ ಮನುಷ್ಯಂಗೆ ಏನು ಹೇಳೋದು, ಎಷ್ಟು ಹೊಗಳಿದ್ರು ಸಾಲದ ಮನುಷ್ಯಂಗೆ. 60 ವರ್ಷ ಆಗಿದ್ರೂ ಇನ್ನೂ ಒಳ್ಳೆ ಎಷ್ಟು ಹೆಂಗಾಗಿದ್ದಾರೆ ಅಂತ ನಾವೇ ವೇಸ್ಟು. ನಾವೆಲ್ಲ ಏನೋ ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಕೈ ನೋವು ಕಾಲು ಅಂತ ಕೂತ್ಕೊತೀವಿ. ಆ ಮನುಷ್ಯ ನೋಡಿ ಏನು ಆ್ಯಕ್ಟಿಂಗ್ ಅಂದರೆ ಸ್ಕ್ರೀನ್ ಮೇಲೆ ಅಂತ. ಅವ್ರು ಸ್ಕ್ರೀನ್ ಪ್ರೆಸೆನ್ಸ್ಗಂತೂ ಮಾಡಿಸ್ದಂಗಿದೆ. ಅವ್ರು ಸ್ಕ್ರೀನ್ ಪ್ರೆಸೆನ್ಸ್ಗೋಸ್ಕರ ಫಿಲಮ್ ಮಾಡ್ದಂಗಿದೆ ಇದು. ಸೊ ಅಷ್ಟು ಅಲ್ಟಿಮೇಟಾಗಿ ಮೂವಿ ಬಂದಿದೆ ಇದು. ಸೊ ಅದೇ ಹೇಳ್ತೀನಲ್ಲ, ಆ್ಯಕ್ಟಿಂಗಲ್ಲಿ ಅವರು ಶಿವರಾಜ್ ಕುಮಾರ್ ಆಗಿರ್ಬೋದು, ಆಮೇಲೆ ಹೀರೋಯಿನ್ ಇದ್ದಾರಲ್ಲ ರುಕ್ಮಿಣಿ ವಸಂತ ಅವ್ರದ್ದಾಗಿರ್ಬೋದು. ರುಕ್ಮಿಣಿ ವಸಂತ ಏನು ಅಷ್ಟೊಂದು ಸ್ಕ್ರೀನ್ ಸ್ಪೇಸ್ ಇರಲಿಲ್ಲ, ಬಟ್ ಕೊಟ್ಟಿರೋ ಸ್ಕ್ರೀನ್ ಸ್ಪೇಸ್ ಆಗಲಿ, ಕೊಟ್ಟಿರೋ ಟೈಮಿಂಗ್ ಆಗಲಿ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ಕೊತಾರೆ ಸ್ಕ್ರೀನ್ ಮೇಲೆ. ಅವ್ರ ಮೇಕಪ್ ಡಿಸೈನ್ ಆಗಿರ್ಬೋದು, ಅವ್ರ ಡ್ರೆಸ್ ಡಿಸೈನ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದೊಂದು ಖುಷಿ ವಿಚಾರ. ಅದಾದಮೇಲೆ ಇದು ಶಿವಣ್ಣದಂತ ಆ್ಯಕ್ಟಿಂಗಲ್ಲಿ ಹೇಳೋದಿಲ್ಲ, ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡ್ಕೊಂಡು ಹಾಕ್ಬಿಡ್ತಾರೆ. ಸೊ ಹಂಗಾಗಿ ಶಿವಣ್ಣನ ಬಗ್ಗೆ ದೂಸರ ಮಾತಾಡೋಂಗಿಲ್ಲ. ಅದಾದಮೇಲೆ ತುಂಬ ಜನ ಆ್ಯಕ್ಟರ್ಸ್ ಇದ್ದಾರೆ. ಅವರ ಆ್ಯಕ್ಟರ್ಸ್ದಂಗೆ ಅಷ್ಟು ನೇಮ್ಗಳು ಗೊತ್ತಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಆಮೇಲೆ ಗೋಪಾಲ್ ದೇಶಪಾಂಡೆ ಗೊತ್ತು. ಗೋಪಾಲ್ ದೇಶಪಾಂಡೆದು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ. ಅವ್ರದ್ದೊಂದು ಡಬಲ್ ಶೇಡ್ ಇದೆ ಅವ್ರದ್ದು. ಆ ಡಬಲ್ ಶೇಡ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೆಕೆಂಡ್ ಶೇಡ್ ರಿವೀಲ್ ಆಗಬೇಕಾದ್ರೆ. ಸೊ ಅದೆಲ್ಲ ಇಷ್ಟ ಆಗುತ್ತೆ. ಆ್ಯಕ್ಟರ್ಸ್ ಬಗ್ಗೆ ಎಲ್ಲ ಹೇಳ್ಬೇಕಂದ್ರೆ 10/10. ಇನ್ನು ಆ್ಯಕ್ಟರ್ಸ್ ಆಗ್ತಿದ್ದಂಗೆ ನಮಗೆ ಮೇಯ್ನಾಗಿ ಕಾಣಿಸೋದೆ ಸಿನಿಮೆಟೋಗ್ರಫಿ ಅಂತೂ ಅಲ್ಟಿಮೇಟ್ ಸಿನಿಮೆಟೋಗ್ರಫಿ ಇದಂತೂ. ಯಾವುದೋ ಹೊಸ ಲೆನ್ಸ್ ಯೂಸ್ ಮಾಡಿದ್ದಾರೆ ಅಂತ ನನ್ನ ಫ್ರೆಂಡ್ ಹೇಳ್ತಿದ್ದ, ಅಂಕಿತ್ ಅಂತ. ಅದು ಯಾವ ಲೆನ್ಸ್ ಅಂತ ಗೊತ್ತಾಗಲಿಲ್ಲ. ಸೊ ಕೇಳಿಬಿಡಿ, ಇಫ್ ಇನ್ ಕೇಸ್ ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆ ಲೆನ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದೋ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ, ಆಮೇಲೆ ಸ್ಕ್ರೀನ್ ಫ್ರೇಮ್ ಆಗಲಿ, ಫ್ರೇಮಿಂಗ್ ಎಲ್ಲ ಸಕ್ಕತ್ತಾಗಿ ಕಾಣುತ್ತೆ. ನೋಡಿ ಹೊಡೆದವ್ರೆ, ನಡುವೆ ಅಂತರವಿರಲಿ, ಅಪಘಾತಕ್ಕೆ ಅವಸರವೇ ಕಾರಣ. ಹುಷಾರಾಗಿರಪ್ಪ, ಬೈಕ್ ಅವರೆಲ್ಲ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಓಡಿಸಿ, ಸ್ಟೇ ಸೇಫ್ ಅಷ್ಟೇ ಹೇಳೋದು ಅಷ್ಟೇ. ಈಗ ಪೊಲೀಸರು ಎಲ್ಲ ಕಡೆ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಾನು ಬರ್ತಾ ಇದ್ದಂಗೆ ಮೂರು ಕಡೆ ನೋಡಿದೆ. ನಾನು ಮೆಜೆಸ್ಟಿಕ್ಕಿಂದ ಬರ್ಸಿ 3 ಕಡೆ ನೋಡಿದ್ದೀನಿ, ಹೆಲ್ಮೆಟ್ ಇಲ್ದವ್ರಿಗೆ ಹಿಡಿತಾ ಇದ್ದಾರೆ. ಸೊ ಬಿ ಸೇಫ್ ಅಂತ ಹೇಳ್ತಾ ಅಷ್ಟೇ. ಆಮೇಲೆ ಇದು ಅಷ್ಟೇ, ಲೈನೆಲ್ಲ ಚೇಂಜ್ ಮಾಡಬೇಕಾದ್ರೆ ಇಂಡಿಕೇಟರ್ ಹಾಕ್ಕೊಂಡೆ ಚೇಂಜ್ ಮಾಡಿ. ಒಂದು ಸೇಫ್ಟಿ ಪ್ರಿಕಾಷನ್ ನಿಮಗೆ, ನೀವು ನಮಗೋಸ್ಕರ ನಮ್ಮ ಫ್ಯಾಮಿಲಿ ಒಂದೊಂದು ಕಾಯ್ತಾ ಇರುತ್ತೆ. ಸೊ ಅವ್ರಿಗೆಲ್ಲ ಒಂದು ನಂಬಿಕೆ ಇರುತ್ತೆ, ನಮ್ಮ ಮನೆಗೆ ಬರ್ತೀವಿ ಅಂತ. ಅವ್ರ ನಂಬಿಕೆ ಉಳಿಸ್ಕೊಬೇಕಾದ್ರೆ ನಾವು ಸೇಫ್ಟಿ ಪ್ರಿಕಾಷನ್ಸ್ ಫಾಲೋ ಮಾಡಲೇಬೇಕು. ಸೊ ಅಷ್ಟೇ. ಅದು ಬಿಟ್ಟು ನೆಕ್ಸ್ಟ್ ಮೂವಿಗೆ ಬರೋಣ. ಮೂವಿಗೆ ಬಂದ ತಕ್ಷಣ ಹೇಳಿದ್ನಲ್ಲ, ಸಿನಿಮೆಟೋಗ್ರಫಿ ಅಂತ ನೆಕ್ಸ್ಟ್ ಲೆವೆಲ್ ಇದೆ. ಅದಂತೂ ಫ್ರೇಮ್ ಬೈ ಫ್ರೇಮ್, ಇಂಚ್ ಬೈ ಇಂಚು, ಆ ಕಲರ್ ಗ್ರೇಡಿಂಗು, ಕಲರ್ ಶೇಡಿಂಗ್ ಎಲ್ಲ ಸಾಕಾಗಿ ಮೂಡ್ ಬಂದಿದೆ. ಅದಂತೂ ದೂಸರ ಮಾತಿಲ್ಲ. ಇನ್ನು ಇದಕ್ಕೆ ಬಂದರೆ ಯಾವುದು ಮ್ಯೂಸಿಕ್ ಕೇಳಬೇಕಾ, ರವಿ ಬಜೂರು ಹೊಡೆದ ಛೇಚಿ ಹಿಡ್ದು ಬಿಸಾಕ್ಬಿಟ್ಟಿದ್ದಾರೆ. ಅದನ್ನು ಬರುತ್ತೆ ಪಾಪ
ಟಟ ಅಂತ ಅದಂತೂ ಕ್ರೇಜಿ ಆಗಿದೆ. ಒಂದು ಪೊಲೀಸ್ ಸ್ಟೇಷನ್ ಸೀನ್ ಬರುತ್ತೆ, ಪೊಲೀಸರು ಸುಟ್ಟಾಕೋದು ಅಲ್ಲಿ ಬರುತ್ತೆ. ಇದು ಬಾ ನೆಕ್ಸ್ಟ್ ಲೆವೆಲ್ ಇದೆ ಅದಂತೂ. ವಾ 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 ಟಡ ಅಂತ ಬಡ್ದು ಹಾಕಿದ್ದಾರೆ. ನನಗಂತೂ ಅದರಲ್ಲಿ ಹೆವಿ ಇಷ್ಟ ಆಗಿದೆ ಅಂತ ಇದೇ ಥೀಮ್ ಟ್ಯೂನು. ಇದಾಗ್ತದಂಗೆ ನಮ್ಗೆ ಇದು ಬರುತ್ತೆ, ಯಾವುದು ಮೇನ್ ಥೀಮ್ ಸಾಂಗ್ ಇದೆಯಲ್ಲ, ಥೀಮ್ ಸಾಂಗ್ ಅಂತೂ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಇದೆ. ಥೀಮ್ ಸಾಂಗ್ ಅದಂತೂ ತುಂಬ ಇಷ್ಟ ಆಯ್ತು ನನಗೆ. ಸೊ ಅಷ್ಟೇ, ಮೂವಿ ಓವರಾಲ್ ಹೇಳಬೇಕಾದ್ರೆ ಅಲ್ಟಿಮೇಟ್ ಮೂವಿ ಇದರಲ್ಲಿ. ನೆಗೆಟಿವ್ ಅಂತ ಏನು ಕಾಣಿಸಲ್ಲ. ನೆಗೆಟಿವ್ ಅಂತ ಕಾಣಿಸಲ್ಲ ಅಂದರೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಎಲ್ಲೋ 1% ಲ್ಯಾಗ್ ಆಯ್ತು ಅಂತ ನನಗೆ ಅನ್ನಿಸ್ತು. ಅದೇನು ಗೊತ್ತಾಗೋದಿಲ್ಲ, ಏನಕ್ಕೆ ಅಂದರೆ ಅಲ್ಲೆಲ್ಲ ಹೈ ಮೂಮೆಂಟ್ಸ್ ತುಂಬ ಇಟ್ಟಿದ್ದಾರೆ. ಹೈ ಮೂಮೆಂಟ್ಸ್ ಇಟ್ಟಿದ್ದಾಗ ಬೋರ್ ಆಗೋದಲ್ಲ, ಗೊತ್ತಾಗಲ್ಲ. ಸೊ ನನಗೆ ಒಂದು ಕಡೆ ಅನ್ನಿಸ್ತು. ಮೇ ಬಿ ನಾನು 2 ಸಲ ನೋಡೋದಲ್ಲ, ಅದಕ್ಕೆ ನಂಗೆ ಅನಿಸಿರ್ಬೋದು ನೆಕ್ಸ್ಟ್ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಆಗ್ತಾ ಇರುತ್ತೆ ಮೈಂಡಲ್ಲಿ, ಅದೆಲ್ಲ ಗೊತ್ತಿರೋ ವಿಷಯ. ಸೊ ಹಾಗಾಗಿ ನನಗೆ ಅನಿಸಿರ್ಬೋದು ಅಷ್ಟೇ. ಬಟ್ ನಿಮಗೆಲ್ಲ ಏನು ಅನಿಸ್ತು ಮೂವಿ ನೋಡಿದ ತಕ್ಷಣ ಅಂತ ನೀವು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಬೇರೆಗೆ ಸಜೆಸ್ಟ್ ಮಾಡ್ತೀರಾ ಇಲ್ವ ಅಂತ ಹಾಕಿ, ಮತ್ತು ರೇಟಿಂಗ್ ಎಷ್ಟು ಕೊಡ್ತೀರಾ ಅಂತಲೂ ಹಾಕಿ. ನಾನಂತೂ ಈ ಮೂವಿಗೆ 10/10 ಕೊಡ್ತೀನಿ. ನಾನು ಎಲ್ಲೂ 1 ಪಾಯಿಂಟ್ ಕಮ್ಮಿ ಮಾಡೋಕ್ಕೂ ಹಾಕಲ್ಲ. ನೋಡಿ ವೀರೇಶ್ ಎಲ್ಲೋ ಅದೇ ಬೈರತ್ರಣಗಳು ಇಲ್ಲೇನೋ ಮಾರ್ನಿಂಗ್ ಶೋ ಕ್ಯಾನ್ಸಲ್ ಮಾಡಿದ್ರಂತೆ, ಅದಕ್ಕೆ ಎಲ್ಲ ನರ್ತಕಿಲ್ಲಿ ತುಂಬಿಡಿದ್ದಾರೆ ಬೆಳಗ್ಗೆ 6 ಗಂಟೆಗೆ. ಗೊತ್ತಿಲ್ಲ ಕ್ಯಾನ್ಸಲ್ ಆಗಿತ್ತೋ ಅಲ್ವ ಅಂತ. ನನಗೆ ಕೆಲವೊಂದು ಕಡೆಯಿಂದ ಇನ್ಫಾರ್ಮೇಷನ್ಸ್ ಬಂತು ಇನ್ಸೈಡ್ ನ್ಯೂಸಿಂದ. ಸೊ ಹಾಗಾಗಿ ಅಲ್ಲಿಂದ ಕ್ಯಾನ್ಸಲ್ ಆಗಿದ್ದ ಶೋಸ್ ಎಲ್ಲ ನರ್ತಕಿಗೆ ತುಂಬಿಟ್ಟಿದ್ರು. ನರ್ತಕಿಲ್ಲ ಅಂತ ಏನಿಲ್ಲ, ಒಂದು 10-15 ಲಾಂಗ್ಗಳು ತಂದಿದ್ರು. ಹೇಳೋನಲ್ಲ ಆವಾಗಲೇ 10-15 ಲಾಂಗು. ಅಯ್ಯೋ, ನಾವು ಲಾಂಗ್ ಯಾವಾಗ ನೋಡಿದ್ದು ವಿಲನ್ ಮೂವಿಲಿ ಆ ಸಾಂಗಿಗೆ, ಏನು ಮುಂದೆ ಬಂದವರಲ್ಲ ನಂಬರ್ 1 ಅಂತಾರೋ ಅಂತ ಆ ಸಾಂಗ್ ಬರುತ್ತಲ್ಲ ಆ ಟ್ಯೂನಲ್ಲಿ. ಆ ಟ್ಯೂನ್ಗೆ ಇಲ್ಲ ಇದಕ್ಕೆ ಯಾವುದದು ಲಾಂಗ್ ಹಿಡಿದ್ರೆ ನಿಂತೇನೆ ಒಂದು ಡ್ಯಾನ್ಸ್ ಅಂತ ಯಾವುದೋ ಒಂದು ಲಿರಿಕ್ ಬರುತ್ತೆ. ಆ ಲಿರಿಕಲ್ಲಿ ನಾನು ತುಂಬ ಮೊನ್ನೆ ತಂದು ತುಂಬ ವೈರಲ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಅದು. ಸೊ ಅಲ್ಲಿ ನೋಡಿದ್ದು ನಾನು. ಬಟ್ ಅದಾದಮೇಲೆ ನೋಡ್ತಾ ಇರೋದೇ ಇವಾಗ 33 ಸೆಕೆಂಡ್ ವೆಯ್ಟ್ ಮಾಡಬೇಕು ಈಗ ಸಿಗ್ನಲಲ್ಲಿ. 33 ಸೆಕೆಂಡ್ ವೆಯ್ಟ್ ಮಾಡಿರಿ. 33 ಸೆಕೆಂಡ್ ಮಾತಾಡೋದು ಬೇಡ. ಸರ್ವೋದಯ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಸ್ಪೀಚ್ ಥೆರಪಿ, ಹಿಯರಿಂಗ್ ಎವಲ್ಯೂಷನ್, ಆಡಿಯೋ ಲೆಜೆಂಡ್ ಸ್ಪೀಚ್ ಥೆರಪಿ ಸರ್ವಿಸಸ್, ವಾಕ್ ಶ್ರವಣ ತಪಾಸಣೆ ಮತ್ತು ಸೇವೆಗಳು, ಸರ್ವೋದಯ ವಾಕ್ ಶ್ರವಣ ಸಂಸ್ಥೆ. ಸೊ ಅಷ್ಟೇ, ಮೂವಿ ಬಗ್ಗೆ ಮಾತಾಡ್ತಾ ಇದ್ದಂಗೆ ಹೇಳೋದಲ್ಲ, ಮೂವಿ ಅಂತೂ ಅಲ್ಟಿಮೇಟ್ ಆಗಿದೆ. ಎಲ್ಲೂ ನಿಮಗೆ ನೆಗೆಟಿವ್ ಅನ್ನೋ ಸಿಗೋಲ್ಲ. ಇಲ್ಲ ಸೆಕೆಂಡ್ ಹಾಫಲ್ಲಿ 1% ನಿಮಗೆಲ್ಲ ಲ್ಯಾಗ್ ಆದಂಗೆ ಅನಿಸುತ್ತೆ. ಬಟ್ ಎನಿವೇಸ್ ಇಟ್ ಈಸ್ ಆಲ್ಸೋ ಫೈನ್. ಒಂದು ಮೂವಿಲಿ ನಾವೆಲ್ಲ ಪರ್ಫೆಕ್ಟಾಗಿರಬೇಕು ಅಂತ ಇದೇ ಮಾಡೋಕ್ಕಾಗಲ್ಲ. ಆಮೇಲೆ ಮೂವಿನ ಇದರಲ್ಲಿ ಏನು ಮೇನ್ ಅಡ್ವಾಂಟೇಜ್ ಆಗಿದೆ ಅಂದರೆ ಮೂವಿ ಲೆಂತ್ ಕಮ್ಮಿ ಇಟ್ಟಿದ್ದಾರೆ. ಲೈಕ್ 2 hours 15 minutes 20 minutes ಎಲ್ಲ ಬರುತ್ತಿದ್ದು. ಫುಲ್ ಕ್ರಿಸ್ಪಾಗಿದೆ, ನಿಮಗೆ ಎಲ್ಲೂ ಲ್ಯಾಗ್ ಅನ್ಸೋದೇ ಇಲ್ಲ. ಇಲ್ಲ ಸೆಕೆಂಡ್ ಹಾಫಲ್ಲಿ ಒಂದು ಸ್ವಲ್ಪ 0.1% ಅಷ್ಟೇ ಅದು ಅನ್ಸೋದು. ಅದು ಬಿಟ್ಟರೆ ನಿಮಗೆ ಇನ್ನೆಲ್ಲೂ ಲ್ಯಾಗ್ ಅನ್ಸೋಲ್ಲ. ಸೊ ಹಾಗಾಗಿ ನಾನು 10/10 ಈಸಿಯಾಗಿ ಕೊಡ್ಬೋದು. ನೀವು 2 ಸಲ ಅಲ್ಲ 3 ಸಲ ನೀವು ಹೌಸ್ಫುಲ್ ಆಗಿರೋ ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಗೂಸ್ ಬಂಪ್ಸ್ ಹಂಗೆ ನಿಂತ್ಕೊಳ್ಳುತ್ತೆ. ಸೊ ಅಷ್ಟೇ, ಇದು ಇವತ್ತಿನ ಮೂವಿ ಬಗ್ಗೆ. ಮತ್ತು ನನ್ನ ಲೈಫ್ ಸ್ಟೈಲಿಗೆ ಬಂದರೆ, ನನ್ನ ಪರ್ಸ್ನಲ್ ಲೈಫ್ಗೆ ಬಂದರೆ, ನಾನು ನಾಳೆ ಇವತ್ತು ನೈಟ್ ಶಿಫ್ಟ್ ಹೋಗಬೇಕು. ನಾನು ವರ್ಕ್ ಮಾಡ್ತಾರೋದಲ್ಲಿ ನಾನು ಏನು ಕತೆ ಅಂತೆಲ್ಲ ನನಗೆ ಹೇಳ್ತೀನಿ. ಆಮೇಲೆ ಒಂದು ಫಸ್ಟ್ ವ್ಲಾಗ್ ಅನ್ನೋದೊಂದು ನಾಳೆ ಮಾಡ್ತೀನಿ. ಏನಕ್ಕೆ ಅಂದರೆ ನನ್ನ ಇಂಟ್ರೊಡಕ್ಷನ್ ಆಗಲಿ ಪ್ರತಿಯೊಂದಾಗಲಿ ಏನೋ ನೀಟಾಗಿ ಕೊಟ್ಟಿಲ್ಲ. ಆ್ಯಕ್ಚುಲಿ ಮೊನ್ನೆ ಒಂದು ಕೊಟ್ಟಿದ್ದೆ ನಾನು, ಲೈಕ್ ಗೋಪ್ರೋ ಹೊಸದಾಗಿ ತೊಗೊಂಡಿರೋದ್ರಿಂದ ಸೆಟ್ಟಿಂಗ್ಸ್ ನಂಗೆ ನೀಟಾಗಿ ಗೊತ್ತಾಗಿಲ್ಲ. ಸೊ ಹಾಗಾಗಿ ಏನಾಗಿದೆ, ಲೈಕ್ ನಾನು ಹೈ ರೆಸಲ್ಯೂಷನ್ ಇಟ್ಕೊಂಡು ಶೂಟ್ ಮಾಡಿದ್ದೀನಿ. ನನ್ನ ಮೊಬೈಲ್ ಸಪೋರ್ಟ್ ಆಗ್ತಿಲ್ಲ. ಅದು ನಾನು ಯೂಸ್ ಮಾಡಿದ್ದು Redmi 13 Pro, ಹಂಗಾಗಿ ಸಪೋರ್ಟ್ ಆಗ್ತಿಲ್ಲ. ಈವನ್ ಲ್ಯಾಪ್ಟಾಪಲ್ಲೂ ಅಷ್ಟೇ. ಲೈಕ್ ನಾನು ಯೂಸ್ ಮಾಡೋದು Asus TUF Gaming F15 ಮತ್ತು HP Pavilion ಯೂಸ್ ಮಾಡ್ತೀನಿ. ಆ 2 ಲ್ಯಾಪ್ಟಾಪಲ್ಲೂ ನಂಗೆ ಅಷ್ಟು 5.3Kದು ಅಪ್ ಟು 60 FPS ಎಲ್ಲ ಶೂಟ್ ಮಾಡಿದ್ದೆ. ಅದು 2 ಸಪೋರ್ಟ್ ಆಗ್ತಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ಗೋಪ್ರೋದು ಹೆವಿ ಬ್ಯಾಟ್ರಿ ಡ್ರೈನ್ ಆಗುತ್ತೆ ನಾವು 5.3K ಮತ್ತು ಫುಲ್ಲು 60 FPS ಇಟ್ಕೊಂಡ್ರೆ. ನಾನೀಗೆಲ್ಲ ವೀಡಿಯೋ ಶೂಟ್ ಮಾಡ್ತಾರೆ, ನೀವು ನೋಡ್ತಾ ಇರ್ಬೋದು, ಫುಲ್ ಹೆವಿ ಕ್ವಾಲಿಟಿಲೇ ಇದೆ. ಇದೆಲ್ಲ ಮಾಡ್ತಿರೋದು ಜಸ್ಟ್ ನಾನು 2.3K ಅಷ್ಟೇ. 2.3K ಅಟ್ 30 FPS ಅಷ್ಟೇ ಶೂಟ್ ಮಾಡ್ತಾ ಇರೋದು. ಇದಕ್ಕೆ ಈ ಲೆವೆಲ್ಗೆ ಸ್ಟೆಬಿಲೈಸೇಷನ್ ಎಲ್ಲ ಇದೆ ಅಂದರೆ ಥಿಂಕ್ ಮಾಡಿ ಇನ್ನು ಆ ಲೆವೆಲಲ್ಲಿ ಯಾವ ರೇಂಜ್ಗಿದೆ ಅಂತ. ಇದರಲ್ಲಿ ಈ ಥರದ್ದು 4.2 ಸ್ಟೆಬಿಲಿಟಿ. ಸೊ ಹಂಗಾಗಿ ನಿಮಗೆ ವೀಡಿಯೋಗ್ರಾಫಿ ಎಲ್ಲ ಫುಲ್ ಸ್ಮೂತಾಗಿ ಬರುತ್ತೆ. ಆಮೇಲೆ ನಮಗೆ ಇದ್ರಲ್ಲಿ ನೋಡ್ಬೇಕು ಅನ್ಸ್ಬೋದು ಏನು ವೀಡಿಯೋ ಹಿಂಗೆ ಇರ್ತದೆ ಅಂತ. ಬಟ್ ಮೊಬೈಲ್ಗೆ ಹಾಕ್ಕೊಂಡು ನೋಡಿದಾಗ ಆ ಕಲರ್ ಕೋಡಿಂಗ್ ಆಗಲಿ, ಕಲರ್ ಇದು ಬರ್ತಾ ಇರೋದಾಗಲಿ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೊಂದು ತುಂಬ ಇಷ್ಟ ಆಯಿತು. ನೀವು ನಾಳೆ ವೀಡಿಯೋಸಲ್ಲಿ ನೋಡಿರ್ಬೋದು, ತುಂಬ ಚೆನ್ನಾಗಿರುತ್ತೆ ಇದಂತೂ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋಣ. ನಾನು ಇವತ್ತು ನೈಟ್ ಆದರೆ ಮಾಡ್ತೀನಿ, ಇಲ್ಲಾಂದರೆ ಇವತ್ತು ನೈಟ್ ಏನಕ್ಕೆ ಆಗ್ತಿಲ್ಲ ಅಂದರೆ ಲೈಕ್ ಈವ್ನಿಂಗ್ ಟೈಮ್ ಮಳೆ ಬರ್ತಿದೆ. ನನಗೆ ಇನ್ನೂ ಗೋಪ್ರೋ ಬೇರೆ ಹೊಸದಲ್ವಾ. ಸೊ ಹಾಗಾಗಿ ಭಯ ಸ್ವಲ್ಪ. ನೋಡೋಣ, ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಾಳೆ ಮಾರ್ನಿಂಗ್ ಹೊತ್ತು ಖಂಡಿತ ಮಾಡ್ತೀನಿ. ಇಲ್ಲೇ ಇದೆ ವಿಕ್ಟ್ರಿ ಸಿನಿಮಾಸು.
ಇಲ್ಲೂ ಭೈರತಿ ರಣಗಾಲ್ ಹಾಕಿದ್ದಾರೆ. ಸೊ ಭೈರತಿ ರಣಗಾಲ್ ಅಂದರೆ ಒಂದು ಮಾಗಡಿ ರೋಡಲ್ಲಿ 2 ಕಡೆ ಹಾಕಿದ್ದಾರೆ, ಒಂದು ವೀರೇಶು, ಒಂದು ವಿಕ್ಟ್ರಿ. ಅದು ಬಿಟ್ಟರೆ ನರ್ತಕಿ. ಈ 3 ಥಿಯೇಟ್ರಲ್ಲಿ ನಮಗೆ ಉದ್ದಕ್ಕೂ ಬಂದಾಗ ಸಿಗುತ್ತೆ. ಅಲ್ಲಿ ವೆಂಕಟೇಶ್ವರ ಗೊತ್ತಿಲ್ಲ, ಗೋಲ್ರಟ್ಟಿಲಿ ಹಾಕಿದಾರಲ್ವ ಅಂತ. ಬಾವಲ್ಲಿ ಮೋಹನ್ ಥಿಯೇಟ್ರಲ್ಲಿ ಹಾಕಿರ್ಬೋದು, ಏನಕ್ಕೆ ಅಂದರೆ ಅದೊಂಥರ ಪಕ್ಕ ಥಿಯೇಟ್ರ್ ಅದೊಂದು ಎಲ್ಲ ಜನಗಳಿಗೆ. ಅಲ್ಲಿ ಹಾಕಿರ್ಬೋದು, ಹಾಕ್ದೇ ಇರ್ಬೋದು, ಗೊತ್ತಿಲ್ಲ ಅದು. ಸೊ ಅಷ್ಟೇ, ಇಷ್ಟು ಹೇಳ್ತಾ ಜಾಸ್ತಿ ಪುಂಗಿದೆಲ್ಲ ಆಯಿತು, ಜಾಸ್ತಿ ಕತೆಗಳ ಮಾತುಕತೆ ಎಲ್ಲ ಆಯಿತು. ಸೊ ಇಲ್ಲಿ ನಾವೆಲ್ಲ ಬಿಗ್ ಬಾಸ್ ಫ್ಯಾನ್ಸ್ ಇದ್ದರೆ ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕು ಅಂದರೆ ಡೌನ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ನಾನು ನೋಡಿ ಹೆಂಗೆ ನಿಲ್ಲಿಸ್ತಾರೆ, ಬುದ್ಧಿವಂತ ಅವನು. ಹಿಂಗೆಲ್ಲ ನಿಲ್ಲಿಸ್ಬಿಟ್ರೆ ಹೆಂಗೂರು ಆಯ್ತದು, ಮಾತಾಡೋಂಗಿಲ್ಲ, ಬಿಡೋಂಗಿಲ್ಲ. ಆಟೋದವರು, ನಮ್ಮ ಕರ್ನಾಟಕದವರು ಏನಂದರೆ ಪಾಪ ಅವರಿಂದನೇ ನಮ್ಮ ಭಾಷೆ ಎಲ್ಲ ಇನ್ನೂ ಉಳಿದಿರೋದು. ಎಲ್ಲ ಕಡೆ ಏನು ಇಂಗ್ಲೀಷ್ ಬೆಳೆಸಿ ಕನ್ನಡ ಕೊಲ್ಲಿ ಅಂತಾರೆ, ಕನ್ನಡ ಅಳಿಸಿ ಅಂತಾರೆ. ಇಲ್ಲಿ ಕನ್ನಡ ಬಳಸಿ ಇಂಗ್ಲೀಷ್ ಏನೋ ಕೊಲ್ಲಿ ಅಂತ ಏನೋ ಅಂತಾರೆ. ರೈಮಿಂಗ್ ಬರ್ತಾಯಿಲ್ಲ, ಸರಿ ಅಭ್ಯಾಸ ಮಾಡ್ಕೊತೀನಿ ರೈಮಿಂಗೆಲ್ಲ ಹೇಗೆ ಹೇಳೋದು ಅಂತ. ಸೊ ಸ್ಟಾರ್ಟಿಂಗ್ ಹೊಟ್ಟೆಗೆ ಹಾಕೋಕೆ ಶ್ರಮಿಸ್ಬಿಟ್ರಪ್ಪ ಅಷ್ಟೇ. ಇನ್ನು ಏನಾದರೂ ನಮ್ಮ ಕಡೆಯಿಂದ ಏನಾದರೂ ಲೈಕ್ ಕ್ವಾಲಿಟಿನ ಚೆನ್ನಾಗಿ ಬೇಕು ಅಂದರೆ, ಏನಾದರೂ ಸೌಂಡ್ ಎಫೆಕ್ಟ್ಸ್ ಎಲ್ಲ ನೀಟಾಗಿಲ್ಲ ಅಂದರೆ ಹೇಳಿ, ನಾನು ಇಂಪ್ರೂವ್ ಮಾಡ್ಕೊತೀನಿ. ಸೊ ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಕಮೆಂಟ್ ಆಗಲಿ, ನಿಮ್ಮ ರಿವ್ಯೂಸಲ್ಲಿ ಎಷ್ಟಾಗುತ್ತೋ ಅಷ್ಟು ಬಂದರೆ ನನಗೂ ಖುಷಿ ಆಗುತ್ತೆ. ಆಮೇಲೆ ಇಷ್ಟು ಹೇಳ್ತಾ, ಭೈರತಿ ರಣಗಾಲ್ನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮೂವಿದು ಥಿಯೇಟಿಕಲ್ ಎಕ್ಸ್ಪೀರಿಯನ್ಸು ನೆಕ್ಸ್ಟ್ ಲೆವೆಲ್ ಇದೆ. ನೀವು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡ್ರೆ ಅಂತ OTTಲಿ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ. 150 ರೂಪಾಯಿ ಗುರು, ಎಲ್ಲೋ ತಿಂತೀವಿ ಎಲ್ಲೋ ಬಿಡ್ತೀವಿ. 150 ರೂಪಾಯಿ ಕೊಟ್ಟು ನೋಡೋದ್ರಲ್ಲಿ ನಂದೇನು ತಪ್ಪಿಲ್ಲ ಅನಿಸುತ್ತೆ. ಏನಕ್ಕೆ ಅಂದರೆ ನಿಮ್ಗೊಂಥರ ಫೀಲ್ ಫ್ರೀ ಮೂಮೆಂಟ್. ಅದು ಒಂಥರ ನಿಮ್ಮ ಪರ್ಸ್ನಲ್ ಲೈಫಿಂದ ಆಚೆ ಬಂದು ಒಂದು ಇನ್ನೊಂದು ಲೋಕಕ್ಕೆ ಬಂದು ನೀವು, ಎಸ್ಪೆಷಲಿ ನೀವೇನಾದ್ರು ಈ ವೀರೇಶ್ ಥಿಯೇಟರ್ ಅಥವಾ ಅಂಜನ್ ಅಥವಾ ನರ್ತಕಿ ಈ ಥರ ಥಿಯೇಟರ್ಸ್ಗೆ ಹೋದರೆ ನಿಮ್ಗೊಂಥರ ಲೈಕ್ ಬೇರೆ ಪ್ರಪಂಚದಲ್ಲಿ ಇದ್ದಂಗೆ ಇರುತ್ತೆ. ನಿಮ್ಗೊಂಥರ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಇರುತ್ತೆ. ನೀವು ಬೇರೆ ಕೆಲಸಗಳು ಮಾಡೋಕ್ಕೂ ನಿಮಗೆಲ್ಲ ಮೋಟಿವೇಶನ್ ಇರುತ್ತೆ. ಬೇರೆ ಕೆಲಸ ಮಾಡೋಕ್ಕೂ ಇದು ಏನೋ ಒಂಥರ ರಿಲ್ಯಾಕ್ಸ್ಡ್ ಆಗಿರ್ತೀರ. ಬೇರೆ ಕೆಲಸ ಮಾಡೋಕ್ಕೂ ನಿಮಗೆ ಈಸಿ ಆಗುತ್ತೆ. ಸೊ ಅದಕ್ಕಷ್ಟೇ ಹೇಳಿದೆ. ನಾನು ಹೇಳಿದ್ರೆ ತಪ್ಪೇನಿದ್ರೆ ಹೊಟ್ಟೆಗೆ ಹಾಕ್ಕೊಡೋಕ್ಕೆ ಶ್ರಮಿಸ್ಬಿಟ್ರಪ್ಪ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋ ಸಮಯ ಬಂತು. ಸೊ ಇನ್ನು ಯಾವುದೇ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇನ್ನು ಇವಾಗ 2-3 ವೀಡಿಯೋ ಆಗಿದೆ, 3 ಸಬ್ಸ್ಕ್ರೈಬರ್ಸ್ನೂ ಇದ್ದಾರೆ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಮಾಡಿಸ್ಬಿಡಿ ನೀವು. 1K ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 10, ಫಸ್ಟ್ ಅತಿ ಆಸೆ ಬೇಡ 1K ಅಂತಲ್ಲ, ಫಸ್ಟ್ ಒಂದು 10 ಸಬ್ಸ್ಕ್ರೈಬರು, ಆಮೇಲೆ ಒಂದು 15 ಸಬ್ಸ್ಕ್ರೈಬರು, ಒಂದು 5 ಸಬ್ಸ್ಕ್ರೈಬರು, ಆ ಥರ ಮಾಡಿಸ್ಬಿಟ್ಟು ನಿಮ್ಮದೆಲ್ಲ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋ ಥಿಂಕಿಂಗಲ್ಲಿದ್ದೀನಿ, ಮಿಸ್ಟ್ರೀಸ್ ಬಗ್ಗೆ ಎಲ್ಲ. ಸೊ ಇಫ್ ಇನ್ ಕೇಸ್ ಏನಾದರೂ ಯಾರು ಇಂಟ್ರೆಸ್ಟೆಡ್ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಓಪನ್ ಮಾಡಿ ಅಂತ. ಮಿಸ್ಟ್ರೀಸ್ ಆಗಿರ್ಬೋದು, ನಮ್ಮ ಡೈಲಿ ಲೈಫಲ್ಲಿ ಆಗ್ತಾರೆ ಟ್ರ್ಯಾಪ್ಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮ ಎಜುಕೇಷನ್ ಟ್ರ್ಯಾಪ್ ಬಗ್ಗೆ ಮಾತಾಡೋದಾಗಲಿ, ಅದರ ಬಗ್ಗೆ ಎಲ್ಲ ನಂಗೆ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ಲೈಕ್ ರಿಸರ್ಚ್ ಎಲ್ಲ ಮಾಡೋಕ್ಕೆ. ಸೊ ಹಾಗಾಗಿ ಅದ್ರ ಮೇಲೆ ಒಂದು ಪ್ಯಾಷನೇಟ್ ಆಗಿ ನಾನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ, ಯಾರಾದರೂ ನಿಮಗೆ ಐಡಿಯಾಸ್ ಇದ್ದರೆ ಸ್ವಲ್ಪ ಶೇರ್ ಮಾಡಿ, ಯಾವ ಥರ ಮಾಡ್ಬೋದು ಅಂತ. ನನಗೆ ಇನ್ನೂ ಐಡಿಯಾಸ್ ಏನೂ ಇಲ್ಲ. ಸೊ ಹಾಗಾಗಿ ನಾನು ಇನ್ನೊಂದು ಫುಡ್ ವ್ಲಾಗ್ದು ಚಾನಲ್ ಇದೆ, ಹೆಲೋ ಬಕಾಸುರ ಅಂತ, ಅದು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಒಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ ಫುಡ್ ವ್ಲಾಗ್ಸ್ ಅಂತೂ. ಆ್ಯಕ್ಚುಲಿ ಅದು 2 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ದು, ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಇರಬೇಕಾದ್ರೆ, ಡ್ಯೂ ಟು ಸಮ್ ಪರ್ಸ್ನಲ್ ಇಶ್ಯೂಸ್ ಆಗಿರ್ಬೋದು, ಎಜುಕೇಷನ್ ಇಶ್ಯೂಸ್ ಆಗಿರ್ಬೋದು, ಗೊತ್ತಲ್ಲ ಮಿಡಲ್ ಕ್ಲಾಸ್ ಬಾಯ್ಸ್ದು ಕತೆ. ಸೊ ಏನೂ ಹೇಳಬೇಕಾಗಿಲ್ಲ ಅಂದ್ಕೊತೀನಿ. ಸೊ ಹಾಗಾಗಿ ಕೆಲವೊಂದು ರೀಸನ್ಗಳಿಂದ ಸ್ಟಾಪ್ ಮಾಡಬೇಕಾಗಿ ಬಂತು. ಮತ್ತೆ ಈಗ ರೀಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಫ್ರಮ್ 0. ಸೊ ಪ್ಲೀಸ್ ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಸುಮ್ಮನೆ ಲೈಕ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ನೀವು ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ವೀಡಿಯೋ ನೋಡ್ತಾ ಇರ್ತೀರ. ನಾವು ಒಳ್ಳೆ ಕ್ವಾಲಿಟಿ, ಒಳ್ಳೆ ಕಂಟೆಂಟ್ ಕೊಟ್ಟಿಲ್ಲ ಅಂದರೆ ನಮ್ಮ ತಪ್ಪಾಗುತ್ತೆ. ಸೊ ಐ ರೆಸ್ಪೆಕ್ಟ್ ಎವ್ರಿ ವ್ಯೂಯರ್ಸ್, ಐ ರೆಸ್ಪೆಕ್ಟ್ ಯುವರ್ ಒಪಿನಿಯನ್ಸ್. ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋಸ್ ಎಂಡ್ ಮಾಡೋ ಸಮಯ. ಸೊ ಟೇಕ್ ಕೇರ್. ಯಾರೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಅನ್ನೋ ಠಾಣ ಅಂತ ಹೊಡೆದ್ಬಿಟ್ಟು ಬಾಯ್. ಭೈರತಿ ರಣಗಾಲ್ನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಬಾಯ್. ಹಳ್ಳ ದಿನ್ನಿಗಳು, ಮೆನ್ ನೆಟ್ವರ್ಕ್ಗಳು, ತುಂಬ ತೊಂದರೆಗಳು.